ಮುಂದುವರಿದ ಡಿಕೆಶಿ ರಣತಂತ್ರ. ದೋಸ್ತಿಗೆ ಮಾಸ್ಟರ್ ಸ್ಟ್ರೋಕ್. 5ಕ್ಕೆ 5 ಸ್ಥಾನ ಗೆದ್ದ ಕಾಂಗ್ರೆಸ್, ಮಕಾಡೆ ಮಲಗಿದ ಜೆಡಿಎಸ್. ದೋಸ್ತಿ ಗೇಮ್ ಉಲ್ಟಾ ಆಗಿದ್ದಲ್ಲಿ ಕ್ರಾಸ್ ವೋಟಿಂಗ್ ಮಾಡಿದ್ಯಾರು? ಇದು ಗೆರೆ ದಾಟಿದ್ಯಾರು? ಸ್ಟೋರಿ. ಬೇರೆ ಬೇರೆ ಪಕ್ಷದವರು ಯಾರು ಕೊಟ್ಟಿದ್ದಾರೆ ಅಂತ ನಂಬರ್ ಕಾಣ್ತಾ ಇದೆ. ಅವರ ವಿಶ್ವಾಸಕ್ಕೆ ನಾನು ನಿಮ್ಮ ಸೇವೆಯನ್ನು ಮಾಡ್ತೀನಿ. ಅತಿಯಾಗಿ ನಂಬಿಕೆ ಇಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ಒಂದು ಸಂದೇಶ ಕೆಲವರು ಕೊಟ್ಟಿದ್ದಾರೆ. ಹಣಬಲ ತೋರ್ಬಳದ ವಿರುದ್ಧವೇ ಚುನಾವಣೆ ನಡೆಸಬೇಕು. ನಾವು ಯಾರು ಮೀರ್ ಸಾಧಕರುಗಳಿದ್ದಾರೆ ನಮ್ಮ ಪಾರ್ಟಿನಲ್ಲಿ, ಯಾರು ಅಡ್ಡ ಮತದಾನವನ್ನ ಮಾಡಿದ್ದಾರೆ ಅವರನ್ನ ಕ್ಷಮಿಸ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಮೇಲ್ಮನೆಯನ್ನ ಯುದ್ಧದಲ್ಲಿ ಗೆದ್ದು ಬೀಗಿದೆ ಕಾಂಗ್ರೆಸ್. 5ಕ್ಕೆ 5 ಸ್ಥಾನದಲ್ಲಿ ಅಭ್ಯರ್ಥಿಗಳನ್ನ ಜಯಗೊಳಿಸಿಕೊಂಡು ಬರುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಒಂದು ರಣತಂತ್ರ ಸಕ್ಸಸ್ ಆಗಿದೆ. ಇನ್ನು 2 ಸ್ಥಾನವನ್ನ ಬಿಜೆಪಿ ಗೆದ್ದಿದೆ. ಜೆಡಿಎಸ್ನ ಅಭ್ಯರ್ಥಿ ಸೋತಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರ ರಣತಂತ್ರ ಇಲ್ಲಿ ಫಲಿಸಿದೆ. ದೋಸ್ತಿ ನಾಯಕರು ಮುಗ್ಗರಿಸಿದ್ದಾರೆ ರಣತಂತ್ರ ರೂಪಿಸುವಲ್ಲಿ. ಇನ್ನು ಜೆಡಿಎಸ್ ಬಿಜೆಪಿಯಿಂದ ಅಂದ್ರೆ ಶಾಸಕರಿಂದ ಅಡ್ಡ ಮತದಾನ ಆಗಿದೆ. ಎರಡೂ ಪಕ್ಷಗಳಿಂದ ಅಂದ್ರೆ ದೋಸ್ತಿಗಳಿಂದ 11 ಶಾಸಕರು ಕ್ರಾಸ್ ವೋಟಿಂಗ್ ಅನ್ನ ಮಾಡಿದ್ದಾರೆ. ಇಲ್ಲಿ ಯಾರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅನ್ನೋದೇ ಇವಾಗ ಸಸ್ಪೆನ್ಸ್. ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ ಅಂತವ್ರನ್ನ ಕ್ಷಮಿಸುವಂತ ಮಾತೇ ಇಲ್ಲ ಅಂತ ದೋಸ್ತಿ ನಾಯಕರು ಹೇಳ್ತಾ ಇದ್ದಾರೆ. ಅತಿಯಾಗಿ ನಂಬದೆ ಇದೇ ಈಗ ಸಂಕಷ್ಟಕ್ಕೆ ಕಾರಣ ಆಯಿತು, ಒಂದು ಪಾಠ ಕಲಿಸಿದೆ ಜೀವನದಲ್ಲಿ ಅಂತ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದ್ರೆ ಎರಡೂ ಪಕ್ಷಗಳಿಗೂ ಬಿಜೆಪಿ ಮತ್ತೆ ಜೆಡಿಎಸ್ಗೆ ಒಂದು ಎಚ್ಚರಿಕೆ ಗಂಟೆ ತರ ಆಗಿದೆ ಈ ಒಂದು ಫಲಿತಾಂಶ. ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಅಧಿಕಾರವನ್ನು ವಹಿಸಿಕೊಂಡ ಮೇಲೆ ಒಂದು ಯುದ್ಧವನ್ನ ಗೆದ್ದಿದ್ದಾರೆ. ಅದರಲ್ಲೂ ರಣತಂತ್ರ ರೂಪಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಇನ್ನು ಜೆಡಿಎಸ್ ಅಲ್ಲಿ ಅಡ್ಡ ಮತದಾನ ಹಾಗೂ ಜಿಟಿ ದೇವೇಗೌಡರ ಬಗ್ಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಏನ್ ಹೇಳಿದ್ದಾರೆ ಕೇಳೋಣ. ಈ ಚುನಾವಣೆಯ ನೆನ್ನೆಯ ಫಲಿತಾಂಶ ಬಹುಶಃ ಒಂದು ನಮಗೆ ಇನ್ನೊಂದು ರೀತಿಯ ಅನುಭವವನ್ನು ಕೊಟ್ಟಿದೆ ಅನ್ನೋದು ನಾನು ಹೇಳ್ತೀನಿ. ಯಾರನ್ನೂ ದೂಷಣೆ ಮಾಡಲಿಕ್ಕೆ ಹೋಗಲ್ಲ. ಈಗ ಅತಿಯಾಗಿ ನಂಬಿಕೆ ಇಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ಒಂದು ಸಂದೇಶ ಕೆಲವರು ಕೊಟ್ಟಿದ್ದಾರೆ. ಈ ಫಲಿತಾಂಶದಿಂದ ಯಾವುದೇ ದೊಡ್ಡ ಮಟ್ಟದ ಬದಲಾವಣೆಯೂ ನಾವೇನು ತರಲಿಕ್ಕೇನಾಗೋದಿಲ್ಲ. ನಮಗೆ ನಿಜವಾದ ಒಂದು ಅಖಾಡ ಇರತಕ್ಕಂಥದ್ದು 28ರ ಚುನಾವಣೆ. ನಿಜವಾದ ಅಗ್ನಿ ಪರೀಕ್ಷೆ ನಮಗೆ ಆಗ್ತಕ್ಕಂಥದ್ದು 2028. ಹಣಬಲ ತೋರ್ಬಳದ ವಿರುದ್ಧವೇ ಚುನಾವಣೆ ನಡೆಸಬೇಕು. ನಾವು ಯಾರ್ಯಾರು ಕ್ರಾಸ್ ವೋಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಮೊದಲೇ ನಾನು ನಿರೀಕ್ಷೆನೂ ಇಟ್ಕೊಂಡಿದ್ದೆ. ಅದು ಯಾರಿಂದ ಹೋಗುತ್ತೆ ಅಂತ ಇದೆ. ನೋಡ್ರಪ್ಪ, ನಿಮ್ಮ ಕ್ಷೇತ್ರದಲ್ಲಿ ಜನಗಳಿಗೆ ಏನೇನು ಮಾತು ಕೊಟ್ಟಿದ್ದೀರೋ ನಿಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡ್ಕೋಬೇಕು, ಮಾಡ್ಕೊಳ್ರಪ್ಪ ಅಂತ ನಾನು ಹೇಳಿದ್ದೀನಿ. ನಾನು ಯಾರಿಗೂ ಹೊಸಬ್ರು ಬರ್ತಾರೆ. ಅದೇ ಜನ್ಜಿ ಅಂತ ಈಗ ಹೊಸದಾಗಿ ಶುರುವಾಗಿದೆಯಲ್ಲ, ಬಹಳ ಜನ ಬರ್ತಾರೆ. ನಾನು ರೆಡಿಯಾಗಿದ್ದೀನಿ. ಅವ್ರ ಹೆಸರು ಎತ್ತಲೇಬೇಡಿ ಬಿಡಿ, ನನ್ನ ಹತ್ರ ಅವ್ರ ಹೆಸರೇ ತರಬೇಡಿ. ನಾನು ಅವರ ಹೆಸರು ಬಗ್ಗೆ ಚರ್ಚೆ ಮಾಡೋದೇ ಬೇಡ. ನನಗದ್ರ ಅನುಭವಗಳಾಗಿದೆ. 2006 ಪಾರ್ಲಿಮೆಂಟ್ ಅಸೆಂಬ್ಲಿ ಇಲ್ಲಿ ಬೈ ಎಲೆಕ್ಷನ್ ಆಯ್ತಲ್ಲ, ಅಲ್ಲಿಂದಲೇ ನನಗೆ ಅನುಭವ ಆಗಿದೆ ಅವ್ರು ಯಾವ ರೀತಿ ಇದ್ದಾರೆ ಅಂತ ಹೇಳಿ. ಇನ್ನು ಮುಂದಕ್ಕೆ ನನ್ನ ಹೋರಾಟ ಪ್ರಾರಂಭ ಆಗುತ್ತೆ. ಏನೇನು ನಡೀತಿದೆ ಅನ್ನೋದು ಗೊತ್ತಿದೆ ನನಗೆ. ಇನ್ನು ಕುಮಾರಸ್ವಾಮಿ ಅವ್ರ ಬಾಯಿ ಸರಿ ಇಲ್ಲ ರೀ, ಅವ್ರ ಬಗ್ಗೆ ಮಾತಾಡಿದ್ರೆ ನಮಗೆ ಸಭ್ಯತೆ ಇರಲ್ಲ ಅಂತ ಬೆಂಗಳೂರಲ್ಲಿ ಮಾಜಿ ಸಂಸದ ಡಿ.ಕೆ. ಸುರೇಶ್ ಕಿಡಿಕಾರಿದ್ದಾರೆ. ಮೈಸೂರಲ್ಲೊಂದು ಮಾತಾಡ್ತಾರೆ, ಬೆಂಗಳೂರಿಗೆ ಬಂದು ಇನ್ನೊಂದು ತರ ಮಾತಾಡ್ತಾರೆ. ಪಕ್ಷದ ಹಿತಶತ್ರುಗಳ ಬಗ್ಗೆ ತಿಳಿಯೋಕೆ ಅಭ್ಯರ್ಥಿ ಹಾಕಿದ್ದೆ ಅಂತೇಳಿ ಕುಮಾರಸ್ವಾಮಿ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಹೇಳಿಕೆಗೆ ಡಿ.ಕೆ. ಸುರೇಶ್ ಕೌಂಟರ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ನಾಲ್ಗೆ ಬಾಯಿ ಎರಡೂ ಶುದ್ಧ ಇಲ್ಲ ರೀ. ಅವ್ರ ಬಗ್ಗೆ ಜಾಸ್ತಿ ಮಾತಾಡೋದು ಅವಶ್ಯಕತೆ ಇಲ್ಲ. ಅವ್ರು ರಾತ್ರಿ ಮಾತಾಡಿದ್ದನ್ನು ಬೆಳಗ್ಗೆ ಮಾತಾಡೋದಿಲ್ಲ, ಬೆಳಗ್ಗೆ ಮಾತಾಡೋದನ್ನು ರಾತ್ರಿ ಮಾತಾಡೋದಿಲ್ಲ. ನಿಮಗೆ ಮೈಸೂರಲ್ಲಿ ಒಂದು ಮಾತಾಡ್ತಾರೆ, ಬೆಂಗಳೂರಲ್ಲಿ ಒಂದು ಮಾತಾಡ್ತಾರೆ. ಅಂಥವ್ರ ಬಗ್ಗೆ ಎಲ್ಲ ಮಾತಾಡೋದು ನಿಮಗೂ ಕೂಡ, ನಿಮ್ಮ ಚಾನಲ್ಗಳಿಗೂ ಕೂಡ ಗೌರವ ತರೋದಿಲ್ಲ. ಕುಮಾರಸ್ವಾಮಿ ಇನ್ನು ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಹಿನ್ನೆಲೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೆಲ ಶಾಸಕರು ಆತ್ಮಸಾಕ್ಷಿ ಮತವನ್ನ ಹಾಕಿದ್ದಾರೆ. ಯಾವ ಪಕ್ಷದವರು ಟೀಕೆ ಮಾಡ್ತಾ ಇದ್ದಾರೋ ಅದೇ ಪಕ್ಷದ ನಾಯಕರ ಮತ ನಮಗೆ ಬಿದ್ದಿದೆ ಅಂತ ಹೇಳಿ ಟಾಂಗ್ ಕೊಟ್ಟಿದ್ದಾರೆ. ಸ್ಪಷ್ಟವಾಗಿ ಎದ್ದು ಕಾಣೋದು ಏನಪ್ಪಾ ಅಂದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಅಲ್ಲಿ ನಾಯಕತ್ವದ ಕೊರತೆ ಇದೆ.
BJP ಅವರಿಗೆ ಮತ್ತು JDS ಅವರಿಗೆ ಅವರ ನಾಯಕತ್ವದಲ್ಲಿ ನಂಬಿಕೆ ಇಲ್ಲ. ಇವತ್ತು ನಮ್ಮ ಜನಪರ ಯೋಜನೆಗಳನ್ನು ನೋಡಿ, ಗ್ಯಾರಂಟಿ ಯೋಜನೆಗಳನ್ನು ನೋಡಿ, ಯಾವ ರೀತಿ ಒಂದು ಕುಟುಂಬಕ್ಕೆ ಒಂದು ಆರ್ಥಿಕ ಸ್ಥಿರತೆ ಮತ್ತು ಒಂದು ಸ್ವಾಭಿಮಾನದ ಬದುಕನ್ನು ಕೊಡ್ತಾ ಇರೋದನ್ನು ನೋಡಿ ಇವತ್ತು ಕೆಲವು ಶಾಸಕರು ಆತ್ಮಸಾಕ್ಷಿಯ ಮತಗಳನ್ನು ನೀಡಿದ್ದಾರೆ. ಇದು ನಮಗೆ ಕೇಳೋದಕ್ಕಿಂತ ಹೆಚ್ಚಾಗಿ BJP ಮತ್ತು JDS ಅವರಿಗೆ ಕೇಳಬೇಕಾಗ್ತದೆ. ಯಾವ ಪಕ್ಷಗಳು ನಮ್ಮ ಬಗ್ಗೆ ದಿನ ಟೀಕೆ ಮಾಡ್ತಾಯಿದ್ರು, ಇವತ್ತು 11 ಮತಗಳು ನಮಗೆ ಬಿದ್ದಿದೆ ಅಂದರೆ ಇದಕ್ಕೆ ಉತ್ತರ ನಾವು ಕೊಡಬೇಕಾ, ಅವ್ರು ಕೊಡಬೇಕಾ? ಸ್ಪಷ್ಟವಾಗಿ ನಿನ್ನೆ ಕ್ರಾಸ್ ವೋಟಿಂಗ್ ಆಗುವಂತ ಬೆಳವಣಿಗೆ ಇರಲಿಲ್ಲ. JDS ಶಾಸಕರು ಜೊತೆಗಿರ್ತಾರೆ ಅಂತ ಹೇಳಿ ನಾನು ಸ್ಪರ್ಧೆ ಮಾಡಿದೆ, ಸೋತಿದ್ದಕ್ಕೆ ನೋವಿಲ್ಲ ಅಂತೇಳಿ ಪರಾಜಿತ ಅಭ್ಯರ್ಥಿ ಗೋವಿಂದ ರಾಜು ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಇಷ್ಟೊತ್ತಿಗೆ ಆತ್ಮವಿಶ್ವಾಸದ ಮಾತುಗಳನ್ನು ಆಡ್ತಾ ಇದ್ರು. ಗೆದ್ದೆ ಗೆಲ್ತೀವಿ, ನಮ್ಮ ಶಾಸಕರು ನಮ್ಮ ಜೊತೆಗಿರ್ತಾರೆ, BJP ಅವರು ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಆದರೆ ಈಗ ಸೋತಿರೋದಕ್ಕೆ ಬೇಸರ ಇಲ್ಲ, JDS ಶಾಸಕರು ತಮ್ಮ ಜೊತೆಗಿರ್ತಾರೆ ಅಂತ ಸ್ಪರ್ಧೆ ಮಾಡಿದ್ದು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನಗೂ 2 ಆತ್ಮಸಾಕ್ಷಿ ಮತಗಳು ಬರುವಂತ ನಿರೀಕ್ಷೆ ಇತ್ತು, ನಮ್ಮ ಪಕ್ಷದ ಮತಗಳು ಬೇರೆ ಪಕ್ಷಕ್ಕೆ ನೀಡಿದ್ದು ಬೇಸರ ತರಿಸಿದೆ ಅಂತ ಕೋಲಾರದಲ್ಲಿ ಪರಾಜಿತ ಅಭ್ಯರ್ಥಿ ಗೋವಿಂದ ರಾಜು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು GT ದೇವೇಗೌಡರ ಆತ್ಮಸಾಕ್ಷಿ ಮತದ ಹೇಳಿಕೆಗೆ ಗೋವಿಂದ ರಾಜು ಅವರು ಕಿಡಿಕಾರಿದ್ದಾರೆ. ಆತ್ಮಸಾಕ್ಷಿ ಅಂತಂದ್ರೆ ಬಹಳ ಪವಿತ್ರವಾದ ಪದ, ಅವ್ರು ಮಾಡೋ ಕೆಲಸಕ್ಕೆ ಆತ್ಮವೇ ಸಾಕ್ಷಿ. ಆದ್ರೆ ನಿನ್ನೆ ಆಗಿರೋದು ಆತ್ಮದ್ರೋಹದ ಕೆಲಸ ಅಂತ ಹೇಳಿದ್ದಾರೆ ಗೋವಿಂದ ರಾಜು ಅವರು. ಅವರನ್ನ ನಮ್ಮ ಪ್ರತಿನಿಧಿ ರಘುರಾಜ್ ಮಾತನಾಡಿಸಿದ್ದಾರೆ ನೋಡಿ. ನಮ್ಮ ಜೊತೆಗೆ JDSನ ಮುಖಂಡರು ಆಗಿರ್ತಕ್ಕಂಥ, ಜೊತೆಗೆ ನಿನ್ನೆ MLC ಚುನಾವಣೆಯಲ್ಲಿ ಪರಾಜಿತರಾಗಿರ್ತಕ್ಕಂಥ ಇಂಚರ ಗೋವಿಂದರಾಜ್ ಅವರು ಇದ್ದಾರೆ. ಅವ್ರನ್ನ ಮಾಡಿಸ್ತಾ ಹೋಗ್ತೀನಿ. ಸರ್, ನಿನ್ನೆ ಆದಂತಹ ಒಂದು ಬೆಳವಣಿಗೆಯಲ್ಲಿ ಎಲ್ಲರೂ ಕೂಡ ನಿರೀಕ್ಷೆಯನ್ನು ಮಾಡಿದ್ರು, ಇಂಚರ ಗೋವಿಂದರಾಜ್ ಅವರು ಗೆಲ್ತಾರೆ ಯಾರು, ತಮಗೂ ಕೂಡ ಒಂದು ಭರವಸೆ ಇತ್ತು. ತಾವು ಕೂಡ ಬೆಳಗ್ಗೆ ಮಾತನಾಡ್ತಾ ಕೂಡ ಹೇಳಿದ್ರಿ. ಕೊನೆಗೆ ಆದದ್ದೇ ಒಂದು ವಿಭಿನ್ನವಾದಂಥ ಫಲಿತಾಂಶ ಬಂದಿರತಕ್ಕಂಥದ್ದು. ಸರ್, ಏನು ಹೇಳ್ತೀರಿ ಅದ್ರ ಬಗ್ಗೆ? ಸರ್, ನಮಗೆ ನಿರೀಕ್ಷೆಗೂ ಮೀರಿದಂಥ ಕೆಲವೊಂದು ಘಟನೆಗಳು ನಿನ್ನೆ ಆಗಿದೆ. ಯಾಕಂದರೆ ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಅದು ವೋಟ್ ಕ್ರಾಸ್ ಆಗುತ್ತೆ ಅಂತ. ನನಗೊಂದು ಆಶಾಭಾವನೆ ಇತ್ತು. ನಮ್ಮ ಜೊತೆಗೆ BJP ಅವ್ರದ್ದು ಸಹ ನಮಗೆ ಎಕ್ಸ್ಟ್ರಾ ಏನು ಮತ ಇತ್ತು ಅದು ನಮಗೆ ಬಂದಾಗ ನಮಗೆ ಕೊರತೆ ಇದ್ದಿದ್ದು ಕೇವಲ 2 ಮತ ಮಾತ್ರ. 2 ಮತಗಳನ್ನ ನಮ್ಮ ಹಿರಿಯ ನಾಯಕರಾದಂಥ ದೇವೇಗೌಡರನ್ನ, ಕುಮಾರಸ್ವಾಮಿ ಅವ್ರನ್ನ, ನಾನು ಸಹ ಶಾಸಕನಾಗಿ ನನ್ನ ಒಂದು ನಡವಳಿಕೆ ಬಗ್ಗೆ ಮೆಚ್ಚಿ ನನಗೊಂದು 2 ಆತ್ಮಸಾಕ್ಷಿ ಮಾತ ಬರ್ಬೋದು. ಯಾಕಂದರೆ ಅಲ್ಲಿ ಕಾಂಗ್ರೆಸ್ಸಲ್ಲಿ ನಮ್ಮಲ್ಲಿ ಇದ್ದವರೇ ಭಾಳ ಸುಮಾರು ಜನ ಅಲ್ಲಿರೋದ್ರಿಂದ ನಮಗೊಂದು 2 ಮತ ಬರ್ಬೋದು ಅನ್ನೋ ನಿರೀಕ್ಷೆ ಇತ್ತು. ಆದರೂ ಸಹ ನಮಗೆ ನಿನ್ನೆಯಿಂದ ಭಾಳ ನೋವಾಗಿದೆ. ನೋವಾಗಿರೋದು ನಾನು ಸೋತಿದ್ದಕ್ಕಲ್ಲ, ನಮ್ಮ ಪಕ್ಷದಲ್ಲಿ ಏನೋ ಒಂದು 4-5 ಮತ ನಮಗೆ ಬಂದಿಲ್ಲ. ಅದ್ರ ಬಗ್ಗೆ ಒಂದು ಸಾರಿ ಎಲ್ಲರೂ ಸೇರಿ ಆತ್ಮಾವಲೋಕನ ಮಾಡಿಕೊಳ್ಳೋ ಅವಶ್ಯಕತೆ ಇದೆ. ಇವತ್ತಿನ ದಿವಸ ನಮ್ಮ ಸನ್ಮಾನ್ಯ ಕುಮಾರಣ್ಣವರು ಎಲ್ಲ ಶಾಸಕರು ಸಹ ಸಭೆ ಕರೆದಿದ್ದಾರೆ. ಅಲ್ಲಿ ಒಂದು ರೀತಿಯಲ್ಲಿ ಇದು ನನ್ನ ಚುನಾವಣೆ ಇದು ದಿಕ್ಸೂಚಿ ಆಗಿರೋದು ಸಹ ನನಗೆ ಒಂಥರ ಮುಂದೆ ಪಕ್ಷ ಕಟ್ಟೋದಕ್ಕೆ ಎಂಥವರು ನಮಗೆ ಶಾಸಕರಾಗಬೇಕು, ಎಂಥವ್ರು ನಾವು ನಾಯಕರಾಗಿ ಗುರುತಿಸಬೇಕು ಅನ್ನೋದು ಸಹ ಒಂದು ದಿಕ್ಸೂಚಿ ಆಗಿರೋದ್ರಿಂದ ಕುಮಾರಣ್ಣವರು, ಸನ್ಮಾನ್ಯ ದೇವೇಗೌಡರು, ಅದೇ ರೀತಿ ನಮ್ಮ ಮಿತ್ರ ಪಕ್ಷವಾಗಿರೋಂಥ BJPಯಲ್ಲೂ ಸಹ ನನ್ನ ಕೆಲವೊಂದು ಇದು ಘಟನೆಗಳಾಗಿರೋದ್ರಿಂದ ಇದು 2 ಪಕ್ಷದವರು ಕೂಡಿ ಇದಕ್ಕೆ ಮುಂದಿನ ದಿವಸದಲ್ಲಿ ಪಕ್ಷ ಕಟ್ಟಲಿಕ್ಕೆ, ಮುಂದಿನ ಚುನಾವಣೆಗಳನ್ನು ಒಂದು ನಡೆಸಲಿಕ್ಕೆ ಇದೊಂದು ಮುಂದಕ್ಕೆ ಇದೊಂದು ಒಳ್ಳೆಯ ವೇದಿಕೆ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಆತ್ಮಸಾಕ್ಷಿಯ ಮತ ಅಂತ ನಮ್ಮ ಇವರು GT ದೇವೇಗೌಡರು ಸಹ ನಾನು ಹೇಳಿದ್ದನ್ನ ನೋಡಿದೆ. ಆತ್ಮ ಅನ್ನೋದು ಭಾಳ ಪವಿತ್ರವಾದಂಥ ಪದ. ಆ ಆತ್ಮಸಾಕ್ಷಿಗೆ ಅವರು ಮಾಡುವಂಥ ಕೆಲಸಕ್ಕೆ ಅವರ ಆತ್ಮನೇ ಸಾಕ್ಷಿ ಆಗುವುದಕ್ಕೆ ಆತ್ಮಸಾಕ್ಷಿ ಅಂತ ಹೇಳ್ತಾರೆ. ಇದು ಆತ್ಮದ್ರೋಹದ ಕೆಲಸ. ಯಾರು ಆತ್ಮಸಾಕ್ಷಿ ಮತ ಕೆಲವರು ಶಾಸಕರು ಹೇಳಿದ್ದಾರೆ, ನಾನು ಸಹ ನೋಡಿದೆ. ಆತ್ಮಸಾಕ್ಷಿಗೆ ಅರ್ಥನ ಇನ್ನೊಂದು ಸಾರಿ ಅವರು ಅವಲೋಕನ ಮಾಡಿದರೆ ಒಳ್ಳೆಯದು ಅಂತ ನಾನು ಭಾವಿಸ್ತೇನೆ. ಇದಿಷ್ಟು ಏನು JDSನ ನಾಯಕರು ಆಗಿರ್ತಕ್ಕಂಥ ಇಂಚರ ಗೋವಿಂದರಾಜ್ ಅವರ ಮಾತು. ರಘುರಾಜ್, ನ್ಯೂಸ್ 18 ಕೋಲಾರ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಪರಿಷತ್ ಚುನಾವಣೆಯಲ್ಲಿ
ಕಾಂಗ್ರೆಸ್ ಹೆಣೆದಿದಂತ ರಣತಂತ್ರಗಳು ಫಲಿಸಿದೆ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಶಹಬಾಸ್ ಗಿರಿ ಒಂದ್ ಕಡೆ ಸಿಗ್ತಾ ಇದ್ರೆ, ಇನ್ನೊಂದ್ ಕಡೆ ದೋಸ್ತಿಗಳಲ್ಲೇ ಈ ಕ್ರಾಸ್ ವೋಟಿಂಗ್ ಅನ್ನೋದು ಒಂದು ಭಿನ್ನಮತಕ್ಕೆ ಕಾರಣ ಆಗಿದೆಯಾ? ಅಂದ್ರೆ ಮೈತ್ರಿಯಲ್ಲಿ ಬಿರುಕು ಮೂಡುವಂತ ಲಕ್ಷಣಗಳು ಕಾಣ್ತಾ ಇದೆಯಾ? ಮತ್ತೆ ನಮ್ಮ ಪಕ್ಷದ ಶಾಸಕರು ನಮ್ಮ ಜೊತೆಗಿದ್ದಾರೆ ಅನ್ನೋದನ್ನ ಸುಳ್ಳು ಮಾಡ್ತಾ ಈ ಚುನಾವಣೆ? NDAಯಲ್ಲಿ ಒಂದಷ್ಟು ಎಲ್ಲವೂ ಸರಿ ಇಲ್ಲ ಅನ್ನೋದು ಈಗ ಬಟಾಬಯಲಾಗಿರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ ಇದರ ಭಾಗವಾಗಿ ಇದೀಗ ಮಹತ್ತರ ಬೆಳವಣಿಗೆ ಒಂದರಲ್ಲಿ ಸ್ವತಃ BA ವಿಜೇಂದ್ರ ಅವರು ವಿಪಕ್ಷ ನಾಯಕ R. ಅಶೋಕ್ ಅವರನ್ನು ಭೇಟಿಯಾಗಿರ್ತಕ್ಕಂಥದ್ದು. ಈಗಾಗಲೇ ವರಿಷ್ಠರು ಅಂದರೆ BJPಯ ವರಿಷ್ಠರು ವಿಜೇಂದ್ರ ಮತ್ತು ಅಶೋಕ್ ನಡುವೆ ಪ್ರತ್ಯೇಕವಾಗಿ ವರದಿಯನ್ನು ಕೇಳಿರ್ತಕ್ಕಂಥದ್ದು, 24 ಗಂಟೆಗಳ ಸಮಯವನ್ನು ಕೇಳಿರ್ತಕ್ಕಂಥದ್ದು. ಮತ್ತೊಂದು ಕಡೆ BJP ಹೈಕಮಾಂಡ್ ಕೂಡ ಕೆಂಗಣ್ಣಿಗೆ ಕೂಡ ಇಬ್ಬರು ನಾಯಕರು ಗುರಿಯಾಗಿರ್ತಕ್ಕಂಥದ್ದು. ಈಗಾಗಲೇ BJP ಒಳಗಡೆ ಅತಿ ದೊಡ್ಡ ಚರ್ಚೆಗಳಾಗ್ತಿರ್ತಕ್ಕಂಥದ್ದು, ಸ್ಥಾನಪಲ್ಲಟ ಆಗುವ ಸಾಧ್ಯತೆ ಇದೆ ಎಂಬ ಚರ್ಚೆ ಈಗ ಆರಂಭ ಆಗಿರ್ತಕ್ಕಂಥ. ವಿಪಕ್ಷ ನಾಯಕ R. ಅಶೋಕ್ ರವರ ವಿಪಕ್ಷ ಸ್ಥಾನಕ್ಕೆ ಕುತ್ತು ಬರುವ ಸಾಧ್ಯತೆ ಇದೆ ಮತ್ತು ರಾಜ್ಯಾಧ್ಯಕ್ಷ BA ವಿಜೇಂದ್ರ ಅವರ ಸ್ಥಾನಕ್ಕೂ ಕೂಡ ಕುತ್ತು ಬರುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತೆಲ್ಲ ಮಾತು ಕೇಳಿ ಬಂದಿರತಕ್ಕಂಥ. ಯಾಕಂತೇಳಿ ಚುನಾವಣೆ ಇರ್ತಕ್ಕಂಥ ಇನ್ನೂ 2 ವರ್ಷ, ಆದರೆ 2 ವರ್ಷ ಇದ್ರೂ ಕೂಡ ತಮ್ಮ ಶಾಸಕರನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಮತ್ತು ಯಾರೆಲ್ಲ ಶಾಸಕರು ಆಪರೇಷನ್ ಆಗಿದ್ದಾರೆ ಎಂಬ ಒಂದು ಸೂಕ್ಷ್ಮವನ್ನು ಅರಿಯದೇ ಇರತಕ್ಕಂಥದ್ದು ಮತ್ತು ಶಾಸಕರನ್ನು ಹಿಡಿದಿಟ್ಟುಕೊಂಡು ಮತವನ್ನು ಹಾಕಿಸುವಲ್ಲಿ ಕೂಡ ವಿಫಲ ಆಗಿರ್ತಕ್ಕಂಥ. ಆ ಮುಖಾಂತರ ಒಂದು ಕಡೆ ಅನೇಕ ಶಾಸಕರು ಕಾಂಗ್ರೆಸ್ನ ಅನೇಕ ನಾಯಕರ ಜೊತೆ ಸಂಪರ್ಕ ಇರುವ ಒಂದು ಸಣ್ಣ ಸುಳಿವು ಕೂಡ ಇಲ್ಲದಂತೆ ಆಪರೇಷನ್ ಆಗಿರ್ತಕ್ಕಂಥದ್ದು ಮತ್ತು ಈ ಒಳೆಯಟಿನಿಂದ ಎಲ್ಲೊಂದು ಕಡೆ ಇದೀಗ ಪಕ್ಷದೊಳಗಡೆ ಹಲವಾರು ಚರ್ಚೆ ಆಗ್ತಿರ್ತಕ್ಕಂಥದ್ದು, ನಾಯಕತ್ವ ವಿಚಾರ ಕೂಡ ಚರ್ಚೆ ಆಗ್ತಿರ್ತಕ್ಕಂಥದ್ದು ಮತ್ತು ವಿಪಕ್ಷ ಸ್ಥಾನದ ವಿಚಾರವಾಗಿ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಕೂಡ ಇದೀಗ R. ಅಶೋಕ್ ಅವರು ಕೇಂದ್ರ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಜೊತೆ ದೂರವಾಣಿ ಸಂಪರ್ಕ ಮಾಡಿರ್ತಕ್ಕಂಥದ್ದು ಮತ್ತು ಒಳೆಯಟಿನ ಬಗ್ಗೆ ಮತ್ತು ಅಡ್ಡ ಮತದಾನ ಸಂಬಂಧಪಟ್ಟಾಗೆ ಪರಾಮರ್ಶೆ ಮಾಡ್ತಿರ್ತಕ್ಕಂಥದ್ದು. ಮುಂದೆ ಏನೆಲ್ಲ ಸ್ಟ್ರಾಟಜಿಯನ್ನು ಮಾಡಬೇಕು, ಇದಕ್ಕೆ ಯಾವ ರೀತಿ ತಿರುಗೇಟನ್ನು ಕೊಡಬೇಕು ಎಂಬುದರ ಬಗ್ಗೆ ಕೂಡ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕೂಡ ನನಗೆ ಮೊದಲೇ ಗೊತ್ತಿತ್ತು ಅನ್ನೋ ಮುಖಾಂತರ ಎಲ್ಲೊಂದು ಕಡೆ ತಮ್ಮ ಪಕ್ಷದಲ್ಲಿ ಎಲ್ಲೊಂದು ಕಡೆ ಮೀರ್ ಸಾದಿಕರು ಇದ್ದಾರೆ ಎಂಬ ಮಾಹಿತಿ ಇತ್ತು ಮತ್ತು ಜೊತೆಗೆ ಯಾರೆಲ್ಲ ಉಳಿತಾರೆ ಯಾರೆಲ್ಲ ಹೋಗ್ತಾರೆ ಅಂತ ಕೂಡ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಜಂಜಿ ಯುಗ ಆಗಿರ್ತಕ್ಕಂಥ ನಮಗೆ ಯುವಕರು ನಮ್ಮ ಪಕ್ಷಕ್ಕೆ ಬರಕ್ಕೆ ಹೇಳಿದ್ದಾರೆ, ಯಾರೆಲ್ಲ ಇರ್ತೀರಾ ಇರಿ, ಹೋಗೋರು ಹೋಗಿ ಅನ್ನೋ ಮುಖಾಂತರ ನೇರವಾಗಿ ತಮ್ಮ ಶಾಸಕರುಗಳಿಗೆ ಮತ್ತು ನಾಯಕರುಗಳಿಗೆ ಎಲ್ಲೊಂದು ಕಡೆ ತಾವು ಇದ್ದರೆ ಸ್ವಾಗತ, ಹೋದರೂ ಕೂಡ ಸ್ವಾಗತ ಅನ್ನುವಂತ ಹೇಳಿ ಸಂದೇಶವನ್ನು ರವಾನೆ ಮಾಡೋ ಮುಖಾಂತರ ಹೋಗುವಂಥವ್ರು ಕೂಡ ನಾನು ತಡೆಯಲ್ಲ ಎಂಬ ಏನು ಸಂದೇಶವನ್ನು ರವಾನೆ ಮಾಡಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಎಲ್ಲೊಂದು ಕಡೆ R. ಅಶೋಕ್ ರವರ ವಿಜೇಂದ್ರ ಅವರು ಭೇಟಿಯಾಗಿರ್ತಕ್ಕಂಥದ್ದು. ಭೇಟಿಯ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಒಳೆಯಟಿನ ಸಂಬಂಧಪಟ್ಟ ಚರ್ಚೆಯನ್ನು ಮಾಡ್ತಿರ್ತಕ್ಕಂಥದ್ದು. ಯಾರೆಲ್ಲ ಮತವನ್ನು ಹಾಕಿದ್ದಾರೆ, ಯಾರೆಲ್ಲ ಅಡ್ಡ ಮತವನ್ನು ಹಾಕಿದ್ದಾರೆ, ಹಿನ್ನೆಲೆ ಏನು ಎಂಬುದರ ಬಗ್ಗೆ ಚರ್ಚೆ ಆಗ್ತಿರ್ತಕ್ಕಂಥ. ಪ್ರಮುಖವಾಗಿ ಈಗಾಗಲೇ ಭಾರತೀಯ ಜನತಾ ಪಕ್ಷದಿಂದ ಒಂದು ಅಸಿಂಧು ಮತ ಸೇರಿದಂತೆ ಒಟ್ಟು 7 ಮತಗಳು ಕ್ರಾಸ್ ಆಗಿರ್ತಕ್ಕಂಥದ್ರಲ್ಲಿ ಪ್ರಮುಖವಾಗಿ ಈಗಾಗಲೇ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಬೆಂಗಳೂರಿನವರೇ 2 ಜನ ಶಾಸಕರುಗಳು ಮತ ಹಾಕಿದ್ದಾರೆ ಅಂತೇಳಿ ಇದೀಗ ಬಯಲಾಗ್ತಿರ್ತಕ್ಕಂಥದ್ದು. ಬೆಂಗಳೂರಿನ 2 BJPಯ ಶಾಸಕರು ಮತ ಹಾಕಿದ್ದಾರೆ ಅಂತ ಹೇಳಲಾಗ್ತದೆ. ಅದರಲ್ಲಿ ಕಟ್ಟ RSS ಹಿನ್ನೆಲೆ ಇರ್ತಕ್ಕಂಥ ಭಾಗದವರು ಅಂದರೆ ಬೆಂಗಳೂರು ಸೌತ್ಗೆ ಸೇರಿದಂಥವರು ಕಟ್ಟ ಸಂಘ ಪರಿವಾರದ ಹಿನ್ನೆಲೆ ಇರ್ತಕ್ಕಂಥ ಶಾಸಕರು ಎಲ್ಲೊಂದು ಕಡೆ ಕ್ರಾಸ್ ಓಟ್ ಹಾಕಿದ್ದಾರೆ ಅಂತೇಳಿ ಈಗಾಗಲೇ ಅವರು ಮಾಹಿತಿಯನ್ನು ಕಲೆ ಹಾಕಿರ್ತಕ್ಕಂಥ. ಇನ್ನು ಹಾಸನ ಜಿಲ್ಲೆಯಲ್ಲೂ ಕೂಡ ಒಬ್ಬರು ಕೂಡ ಅದು ಹಾಸನ ಜಿಲ್ಲಾಧ್ಯಕ್ಷ ಆದಂಥವ್ರು ಕೂಡ ಮತ ಹಾಕಿದ್ದಾರೆ ಹೇಳ್ತಿರ್ತಕ್ಕಂಥದ್ದು. ಅದೇ ರೀತಿ JDS ಇಂದ ಶಿವಮೊಗ್ಗದ ಒಬ್ಬ ಶಾಸಕರು ಹಾಕಿದ್ದಾರೆ ಅಂತ ಹೇಳಿ ಈಗಾಗಲೇ ಮಾಹಿತಿ ಬರ್ತಿರ್ತಕ್ಕಂಥದ್ದು ಮತ್ತು ಚಾಮರಾಜನಗರದವರೊಬ್ಬರು ಮತ್ತು ಮೈಸೂರಿನವರೊಬ್ಬರು ಮತ್ತು ಚಿಕ್ಕಬಳ್ಳಾಪುರ ಮತ್ತು ಕೋಲಾರದ ಶಾಸಕರು ಮತ ಹಾಕಿದ್ದಾರೆ ಅಂತೇಳಿ ಮಾಹಿತಿ ಈಗ ಹೊರ ಬರ್ತಿರ್ತಕ್ಕಂಥ. ಅದರಲ್ಲೇ ಪ್ರಮುಖವಾಗಿ ಈಗಾಗಲೇ ಹಾವೇರಿಯ ಒಬ್ಬ ಶಾಸಕರನ್ನು ಕೂಡ ಅಡ್ಡ ಮತದಾನ ಹಾಕಿದ್ದಾರೆ ಅಂತ ಹೇಳಲಾಗ್ತಿದೆ ಮತ್ತು ಬೆಳಗಾವಿಯ ಒಬ್ಬ ಶಾಸಕರು ಕೂಡ ಅಡ್ಡ ಮತದಾನ ಹಾಕಿದ್ದಾರೆ ಅಂತೇಳಿ ಮಾಹಿತಿ ಈಗ ಹೊರ ಬರ್ತಿರ್ತಕ್ಕಂಥದ್ದು. ಆದರೆ ಎಲ್ಲೊಂದು ಕಡೆ ಇದೀಗ ಯಾರೆಲ್ಲ ಹಾಕಿದ್ದಾರೆ, ಕಾರಣ ಏನು, ಅವರ ಹಿನ್ನೆಲೆ ಏನು ಮತ್ತು ಯಾರೆಲ್ಲ ಕಾಂಗ್ರೆಸ್ ನಾಯಕರ ಜೊತೆ ಸಂಪರ್ಕ ಇದ್ರು ಎಂಬುದರ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಕಲೆ ಆಗ್ತಿರ್ತಕ್ಕಂಥ. ಆದರೆ ಬೆಂಗಳೂರು ದಕ್ಷಿಣಕ್ಕೆ ಸೇರ್ತಕ್ಕಂಥ ದಕ್ಷಿಣ ಬೆಂಗಳೂರು ಸೌತ್ ಲೋಕಸಭಾ ಕ್ಷೇತ್ರಕ್ಕೆ ಸೇರಿದಂಥವರು ಪ್ರಮುಖವಾದ 2 ಶಾಸಕರು ಮತ ಹಾಕಿರ್ತಕ್ಕಂಥದ್ದು ಈಗ ಎಲ್ಲೊಂದು ಕಡೆ ದೊಡ್ಡ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ BJPಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿರ್ತಕ್ಕಂಥ ಪಕ್ಷದಲ್ಲಿ ಇದ್ದಂಥವರು, ಪಕ್ಷದ ಸಿದ್ಧಾಂತವನ್ನು ಒಪ್ಪಿಕೊಂಡಂಥವರು, ಸಂಘ ಪರಿವಾರದ ಹಿನ್ನೆಲೆ ಬಂದಂಥವರು, ABPಯಿಂದ ಬಂದಂಥವರು ಎಲ್ಲೊಂದು ಕಡೆ ಅಡ್ಡ ಮತದಾನ ಹಾಕಿದ ಅಂತ ಹೇಳಿದ್ರೆ ಯಾಕೆ ಹಾಕಿದ್ರು ಮತ್ತು ವ್ಯಾವಹಾರಿಕ ಕಾಂಗ್ರೆಸ್ನವರ ಜೊತೆ ಯಾರಾದರ ಜೊತೆ ವ್ಯಾವಹಾರಿಕ ಸಂಬಂಧಗಳಿತ್ತ ಅಥವಾ ಬೇರೆ ಬೇರೆ ಅವರ ವೀಕ್ನೆಸ್ಗಳಿತ್ತು ಅಥವಾ ಹಣಕ್ಕಾಗಿ ಹಾಕಿದ್ರೆ ಎಂಬ ಚರ್ಚೆ ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ ಈ ಎಲ್ಲ ಬೆಳವಣಿಗೆ ನಡುವೆ ಕೂಡ ಇದೀಗ ವರಿಷ್ಠರು ಕೂಡ ಈಗಾಗಲೇ ವರದಿಯನ್ನು ಕೇಳಿರ್ತಕ್ಕಂಥದ್ದು ಮತ್ತು ಈಗ ಭಾರತೀಯ ಜನತಾ ಪಕ್ಷ ಈಗ ಆಂತರಿಕ ಸಮಿತಿ ರಚನೆ ಮಾಡಿರ್ತಕ್ಕಂಥದ್ದು ಮತ್ತು ಕಾರಣವನ್ನು ಹುಡುಕ್ತಿರ್ತಕ್ಕಂಥ ಮತ್ತು ಅವರ ಸಂಪರ್ಕಗಳ ಬಗ್ಗೆ ಮಾಹಿತಿಯನ್ನು ಕಲೆ ಆಗ್ತಿರ್ತಕ್ಕಂಥದ್ದು. ಇದರ ನಡುವೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕೂಡ ತಮ್ಮ ಮೀರ್ ಸಾದಿಕರಿಗೆ ಮತ್ತು ಅಡ್ಡ ಮತದಾನ ಹಾಕಿದ ಮೇಲೆ ಗರಂ ಆಗಿರ್ತಕ್ಕಂಥ ಮತ್ತು ಅವರ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಅವರಿಗೆ ಗೆಲ್ಲುವ ಅವಕಾಶವನ್ನು ಕೊಡಬಾರದು ಮತ್ತು ಅವರು ಎಲ್ಲರೂ ಕೂಡ ಕಾಂಗ್ರೆಸ್ಗೆ ಹೋಗ್ತಾರೆ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಕಾಂಗ್ರೆಸ್ ಕೂಡ ಅಡ್ಡ ಮತದಾನ ಹಾಕುವ ಸಂದರ್ಭದಲ್ಲಿ ಒಂದಷ್ಟು ಆಫರ್ ಅನ್ನು ಕೊಟ್ಟಿರ್ತಕ್ಕಂಥದ್ದು, ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಕೊಡುವಂಥದ್ದು ಮತ್ತು ಮುಂದೆ ಟಿಕೆಟ್ ಕೊಡುವ ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಹಾಗಾಗಿ ಬಹುತೇಕ ಎಲ್ಲರೂ ಕೂಡ ಅಡ್ಡ ಮತದಾನ ಹಾಕಿದ್ರೆ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಒಟ್ಟಾರೆ ಒಳೆಯಟಿನ ಕಾರಣಕ್ಕಾಗಿ BJP ಮತ್ತು JDS ನಲ್ಲಿ ತಲ್ಲಣ ಉಂಟಾಗಿರ್ತಕ್ಕಂಥದ್ದು. ಈ ತಲ್ಲಣ ಮುಂದಿನ ದಿನಗಳಲ್ಲಿ ಒಂದು ಕಡೆ ಕಾಂಗ್ರೆಸ್ಗೆ ತಿರುಗೇಟನ್ನು ಕೊಡಬೇಕು, ಕಾಂಗ್ರೆಸ್ ವಿರುದ್ಧ ರಚನಾತ್ಮಕವಾಗಿ ಮತ್ತು ಕ್ರಿಯಾತ್ಮಕವಾಗಿ ರಾಜಕೀಯವಾಗಿ ಹೋರಾಟ ಮಾಡಬೇಕಂದಷ್ಟು ಪ್ಲಾನ್ ಅನ್ನು ಮಾಡಿರ್ತಕ್ಕಂಥದ್ದು ಮತ್ತು BJP ಹೈಕಮಾಂಡ್ ಕೆಂಗಣಿ ಗುರಿಯಾಗಿರ್ತಕ್ಕಂಥ R. ಅಶೋಕ್ ಮತ್ತು ವಿಜೇಂದ್ರ ಅವರ ನಿದ್ದೆಯೂ ಕೂಡ ಈಗ ಬರದಂತ ಸ್ಥಿತಿ ನಿರ್ಮಾಣ
ಆಕ್ರಮಣ ಆಗಿರ್ತಕ್ಕಂಥದ್ದು ಶರ್ಮಿತಾ ಶೆಟ್ಟಿ. ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಪಟೇಲ್. ಇನ್ನು ಬಿಜೆಪಿ ಶಾಸಕರಿಂದ ಅಡ್ಡ ಮತದಾನದ ಹಿನ್ನೆಲೆಯಲ್ಲಿ ಶಾಸಕರನ್ನ ಪತ್ತೆ ಹಚ್ಚೋದಕ್ಕೆ ನಾಯಕರು ಹರಸಾಹಸ ಪಡ್ತಾ ಇದ್ದಾರೆ. ಯಾಕಂದ್ರೆ ಗೌಪ್ಯವಾಗಿ ಮತದಾನವಾಗಿದೆ, ಅಲ್ಲಿ ಏಜೆಂಟ್ಗಳು ಕೂಡ ಇರಲಿಲ್ಲ ಅದನ್ನು ತೋರಿಸೋದಕ್ಕೆ. ಗೌಪ್ಯವಾಗಿ ಯಾರಿಗೆ ಮತ ಹಾಕಿದ್ದಾರೆ ಅನ್ನೋದೇ ಕ್ಯೂರಿಯಾಸಿಟಿ. ಅಶೋಕ್ ಅವರನ್ನ ಭೇಟಿಯಾಗಿ ವಿಜೇಂದ್ರ ಈ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಅಶೋಕ್ ಕಚೇರಿಗೆ ಭೇಟಿ ಕೊಟ್ಟಿದ್ದಾರೆ, ವಿಜೇಂದ್ರ ಚರ್ಚೆ ಮಾಡ್ತಾ ಇದ್ದಾರೆ. ಇಬ್ರು ಚರ್ಚೆ ನಡೆಸಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಕುಮಾರಸ್ವಾಮಿ ಜೊತೆಯಲ್ಲಿ ಮುಂದಿನ ಕಾರ್ಯತಂತ್ರಗಳೇನು, ಕ್ರಮಗಳೇನು, ಈ ಬಗ್ಗೆ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ. ಈಗ ಅಡ್ಡ ಮತದಾನ ಮಾಡಿದ್ದು ಯಾರು, ಆ ಶಾಸಕರನ್ನ ಪತ್ತೆ ಹಚ್ಚೋದೆ ನಾಯಕರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಟಾಸ್ಕ್ ಆಗಿದೆ. ಯಾರಿಗೆ ಕೇಳಿದ್ರು ನಾನಲ್ಲ ಅಂತಾನೆ ಹೇಳ್ತಾರೆ. ಯಾರು ತಾನೇ ಒಪ್ಕೊಳ್ಳೋದಕ್ಕೆ ಸಾಧ್ಯ? ಈಗ ನಾಯಕತ್ವದ ಒಂದು ಸವಾಲು ಕೂಡ ಇಬ್ಬರಿಗೂ ಎದುರಾಗ್ಬಿಟ್ಟಿದೆ. ಒಂದ್ ಕಡೆ ವಿಜಯೇಂದ್ರಗೆ, ಇನ್ನೊಂದ್ ಕಡೆ ಅಶೋಕ್ಗೆ. ಹಾಗಾಗಿ ಇಬ್ರು ಭೇಟಿ ಮಾಡಿದ್ದಾರೆ. ಅಶೋಕ್ ಕಚೇರಿಗೆ ವಿಜಯೇಂದ್ರ ಬಂದಿದ್ದಾರೆ. ಇಬ್ರು ಚರ್ಚೆ ಮಾಡಿ ನೆಕ್ಸ್ಟ್ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡ್ತಾರೆ ಅಂತೇಳಿ ಮಾಹಿತಿ ಇದೆ. ಇನ್ನು ಕೇಂದ್ರದಲ್ಲಿ ಬಲಿಷ್ಠ ಸರ್ಕಾರ, ದೊಡ್ಡ ಪಕ್ಷ ಅಂತಂದ್ರೆ ಬಿಜೆಪಿ. ಇಂತಹ ಪಕ್ಷದಲ್ಲಿದ್ದು ಪಕ್ಷಕ್ಕೆ ದ್ರೋಹವನ್ನ ಬಗ್ದಿದ್ದಾರೆ, ಅವರನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಅಶೋಕ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಕ್ರಾಸ್ ವೋಟಿಂಗ್ ಮಾಡಿದವರ ರಾಜಕೀಯ ಜೀವನ ಅಂತ್ಯವಾಗ್ಬಿಡುತ್ತೆ. ನಿನ್ನೆ ಎಲ್ಲ ನಮ್ಮ ಜೊತೆ ಮಾತಾಡಿ ಅವ್ರಿಗೆ ಮತ ಹಾಕಿದ್ದಾರೆ, ಪಟ್ಟಿ ರೆಡಿ ಮಾಡಿ ಹೈಕಮಾಂಡ್ಗೆ ಕಳಿಸ್ತೀವಿ ಅಂತ ಹೇಳಿ ಅಶೋಕ್ ಹೇಳಿದ್ದಾರೆ. ಅಡ್ಡ ಮತದಾನ ಮಾಡಿದವರಿಗೆ ಪಕ್ಷದಲ್ಲಿ ಜಾಗ ಇಲ್ಲ. ಯಾವುದೇ ಪಕ್ಷದಲ್ಲೂ ಎಲೆಕ್ಷನ್ ನಿಲ್ಲದೆ ರೀತಿಯಲ್ಲಿ ನಾವು ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ, ಕ್ರಮ ಮಾಡ್ತೀವಿ. ಹಂಗೆ ಈಗ ನಾಯಕತ್ವಕ್ಕೂ ಯಾವುದೇ ಸಂಬಂಧ ಇಲ್ಲ ಈ ಬೆಳವಣಿಗೆಗೂ ಅಂತ ಹೇಳಿ ಅಶೋಕ್ ಹೇಳಿದ್ದಾರೆ. ಅಶೋಕ್ ಅವರನ್ನ ನಮ್ಮ ಪ್ರತಿನಿಧಿ ಕೃಷ್ಣ ಮಾತಾಡ್ತಾರೆ, ನೋಡೋಣ. ಜೊತೆಗೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರಿದ್ದಾರೆ. ಸರ್, ನಿನ್ನೆ ನಡೆದಂತ ಒಂದು ಬೆಳವಣಿಗೆ ಇಡೀ ರಾಜ್ಯ ಬಿಜೆಪಿ ಜೊತೆಗೆ ಕಾರ್ಯಕರ್ತರೇ ಒಂದು ರೀತಿ ಬೆಚ್ಚಿ ಬಿದ್ದಿದ್ದಾರೆ. ಅಂದ್ರೆ ನಮ್ಮ ಪಕ್ಷದ ಶಾಸಕರೇ ಈ ರೀತಿಯಾಗಿ ಅಡ್ಡ ಮತದಾನವನ್ನ ಮಾಡಿದ್ರ ಅನ್ನುವಂಥದ್ದು. ಇದು ಕಾರ್ಯಕರ್ತರ ಅಂತಲ್ಲ, ಎಲ್ಲರಿಗೂ ಬೆಚ್ಚಿ ಬೀಳುವಂಥ ಸಂಗತಿ. ಯಾಕೆಂದ್ರೆ ನಾವ್ಯಾರು ರೆಸಾರ್ಟ್ ತೊಗೊಂಡೋಗಿರಲಿಲ್ಲ. ಕಾಂಗ್ರೆಸ್ ಅವರು JDS ರೆಸಾರ್ಟ್ ತೊಗೊಂಡೋಗಿದ್ರು. ನಾವು ನಮ್ಮ ಶಾಸಕರ ಮೇಲೆ ನಂಬಿಕೆ ಇಟ್ಟಿದ್ವಿ. ಯಾಕಂದರೆ ಕಾರ್ಯಕರ್ತರು ಕಷ್ಟ ಬಿದ್ದು ಅವ್ರನ್ನ ಗೆಲ್ಸಿದ್ದಾರೆ. ಬೇರೆ ಪಾರ್ಟಿ ಎಲ್ಲಾದರೆ ಅವ್ರು ದುಡ್ಡು ಕೊಟ್ಟು ಟಿಕೆಟ್ ತೊಗೊಬೇಕು. ಇಲ್ಲ, ಆ ಥರದ್ದು ಏನೂ ಇಲ್ಲ. ಸೊ ನಮಗೆ ಮೋಸ ಮಾಡ್ತಾರೆ ಅನ್ನೋ ಸುಳುವೂ ಇರಲಿಲ್ಲ. ಒಂದು ಸಣ್ಣ ಸುಳುವೂ ಇಲ್ಲ. ಮೋಸ ಮಾಡಿದ್ದಾರೆ ಈಗ. ಅದರಿಂದ ಇದೊಂದು ರೀತಿ ನಮಗೆ ಆಶ್ಚರ್ಯ ಮತ್ತು ಆಘಾತ ಎರಡೂ ಆಗಿದೆ. ಇದನ್ನು ನಾವು ಯಾಕಂದರೆ ನಾವು ಕರೆದ ತಕ್ಷಣ ಬಂದರು, ನಾವು ಎಲ್ಲರಿಗೂ ಮುಂಚೆ ನಾವೇ ಫಸ್ಟ್ ವೋಟ್ ಮಾಡಿದ್ರಿ, ನಮ್ದೇನು ಎಷ್ಟು ವೋಟ್ ಇದೆಯೋ ಅಷ್ಟು ವೋಟನ್ನು ಕ್ಲಿಯರ್ ಮಾಡಿಬಿಟ್ರಿ. 1 ಅವರಲ್ಲೇ ನಾವೆಲ್ಲ ನಮ್ಮ ವೋಟನ್ನು ಮುಗಿಸಿದ್ರಿ. ನಾವು ಇಷ್ಟಿದ್ಮೇಲೂ ಕೂಡ ಈ ಥರ ಕ್ರಾಸ್ ವೋಟಿಂಗ್ ಆಗಿದೆ ಅಂತಂದರೆ ನಿಜಕ್ಕೂ ಇದು ಆಘಾತನೇ. BJP ಈ ಥರ ಮೋಸ, ದ್ರೋಹ, ವಂಚನೆ ಮಾಡಿರುವಂಥದ್ದು ನಮ್ಮೆಲ್ಲರಿಗೂ ಆಘಾತ ತಂದಿದೆ. ಈಗಾಗಲೇ ಅಧ್ಯಕ್ಷರು 6 ಜನ ಅಡ್ಡ ಮತದಾನ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಎಷ್ಟು ನಿಮಗೆ ಅಡ್ಡ ಮತದಾನವನ್ನು ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಿರುವಂಥ ಮಾಹಿತಿ ಸರ್? ಅವ್ರು ಯಾರು ಅಂತ ಈಗಾಗಲೇ ಪತ್ತೆ ಹಚ್ಚಿ ಕಾರ್ಯ ಯಾವ ರೀತಿ ನಡೀತಿದೆ? ಇಲ್ಲ ನೋಡಿ, ಎಷ್ಟಾಗಿದ್ದಾರೆ ಅನ್ನೋದು ಇನ್ನೂ ಕ್ಲಾರಿಟಿ ನನಗಂತೂ ಇಲ್ಲ, ಕ್ಲಾರಿಟಿ ಇಲ್ಲ. ಬಟ್ ಗೊತ್ತಾಗುತ್ತೆ. ಸೊ ಆಟೋಮೆಟಿಕ್ ಆಗಿ ಬಂದೇ ಬರ್ತದೆ, ಮುಚ್ಚಿಡಕ್ಕೆ ಸಾಧ್ಯನೇ ಇಲ್ಲ. ಇವ್ರು ಪಾರ್ಟಿಗೆ ದ್ರೋಹ ಬಗ್ದಿದ್ದಾರಲ್ಲ, ಈ ದ್ರೋಹನ ಜನನ ಮೆಚ್ಚಲ್ಲ, ಮುಚ್ಚಿಡಕ್ಕೂ ಸಾಧ್ಯ ಇರಲಿಲ್ಲ. ಒಂದಲ್ಲ ಒಂದಿನ ಆಚೆ ಬಂದೇ ಬರ್ತದೆ. ಅದುವರೆಗೂ ಕಾಯ್ಬೇಕಷ್ಟೇ ನಾವು. ಹೈಕಮಾಂಡ್ ನಾಯಕರಿಗೆ ಎಲ್ಲ ಪೂರ್ತಿ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನೆನ್ನೆ ಆದ ತಕ್ಷಣನೇ ಕೊಟ್ಟಿದ್ದೀರಿ, ಹಿಂಗಾಗಿದೆ, ಅಬ್ಸರ್ವ್ ಮಾಡಿ ಮಾಹಿತಿಯನ್ನು ಕೊಡಿ ಅಂತ ಕೇಳಿದ್ದಾರೆ. ಅಬ್ಸರ್ವ್ ಮಾಡಿ ಕೊಡ್ತೀರಿ ಅವ್ರ ಮಾಹಿತಿ. ದುಡ್ಡು ತಗೊಂಡಿದ್ದಾರೆ, ಅಕ್ರಮ ಮಾಡಿದ್ದಾರೆ, ಅವ್ರನ್ನ ಬಲಿ ಹಾಕಬೇಕು, ಅವ್ರು ಸರಿಯಾದಂಥ ಶಿಕ್ಷೆ ಕೊಡಬೇಕು. ಇಂಥ ಕಳ್ಳರಿಗೆ, ಇಂಥ ಖದೀಮರಿಗೆ ಸರಿಯಾದಂಥ ಶಿಕ್ಷೆ ಆಗಬೇಕು. ಅದು ಹಾಗೆ ಆಗುತ್ತೆ. ಈ ಥರ ದ್ರೋಹ ಬಗಿತಾರಲ್ಲ ಪಾರ್ಟಿಗೆ, ಇವರು ನಿಜಕ್ಕೂ ಖದೀಮ್ರೆ. ಖದೀಮರು ಇವ್ರನ್ನ ಸಾಮಾನ್ಯ ಅಂತ ನಾವು ತಿಳ್ಕೊಳಕ್ಕಲ್ಲ, ದೊಡ್ಡ ಖದೀಮರು ಇದ್ದಾರೆ. ಇಂಥ ಖದೀಮರಿಗೆ ಬಲಿ ಹಾಕಕ್ಕೆ ಸಮಯ ಇದೆ. ಇನ್ನು ಜೀವನದಲ್ಲೇ ಅವ್ರ ಪಾಠ ಕಲಿಬೇಕು. ಇನ್ನು ಜೀವನದಲ್ಲೇ ಅವರು ಎಲೆಕ್ಷನ್ ನಿಲ್ಲಬಾರ್ದು. ಇನ್ನು ಜೀವನದಲ್ಲಿ ಅವ್ರಿಗೆ ಟಿಕೆಟ್ ಸಿಗಬಾರ್ದು. ಅವ್ರ ಜೀವನದಲ್ಲಿ ಗೆಲ್ಲಬಾರ್ದು. ಅವ್ರ ಜೀವನ ಅಂತ್ಯ ಅಂದರೆ ರಾಜಕೀಯವಾಗಿ ಅವ್ರ ಜೀವನ ಅಂತ್ಯ ಆಗ್ತೈತೆ. ಆ ರೀತಿ ಕೆಲಸವನ್ನ ನಾವು ಮಾಡ್ತೀವಿ. ಇದಿಷ್ಟು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರ ಮತ್ತು ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಅವರ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನದ ವಿಚಾರವಾಗಿ ವಿಜಯೇಂದ್ರ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೀರ್ ಸಾದಿಕ್ಗಳ ಬಗ್ಗೆ ವರಿಷ್ಠರಿಗೆ ಹೇಳ್ತೀನಿ, ಅಡ್ಡ ಮತದಾನದಿಂದ ನೋವಾಗಿದೆ ಅಂತೇಳಿ ವಿಜಯೇಂದ್ರ ಹೇಳಿದ್ದಾರೆ. ಇನ್ನು ಅಡ್ಡ ಮತದಾನದಿಂದ ಕುಮಾರಸ್ವಾಮಿ ಅವ್ರಿಗೂ ಬಹಳ ನೋವಾಗಿದೆ. ಕ್ರಾಸ್ ವೋಟಿಂಗ್ ವಿಷಯ ಗಂಭೀರವಾಗಿ ಪರಿಗಣಿಸ್ತೀವಿ ಅಂತ ವಿಜಯೇಂದ್ರ ಹೇಳಿದ್ದಾರೆ. ವಿಜಯೇಂದ್ರ ಏನು ಹೇಳಿದ್ದಾರೆ ಕೇಳಿ. ಯಾರು ಮೀರ್ ಸಾಧಕರುಗಳಿದ್ದಾರೆ ನಮ್ಮ ಪಾರ್ಟಿನಲ್ಲಿ, ಅದನ್ನು ಪಕ್ಷ ಖಂಡಿತವಾಗಿ ಗಂಭೀರವಾಗಿ ತೆಗೆದುಕೊಳ್ತದೆ. ಏನು ಅವ್ರ ವಿರುದ್ಧ ಆ್ಯಕ್ಷನ್ ತೆಗೆದುಕೊಳ್ಬೇಕು ಅದನ್ನು ತಗೊಳ್ತೇವೆ. ರಾಷ್ಟ್ರೀಯ ಅಧ್ಯಕ್ಷರ ಅಪಾಯಿಂಟ್ಮೆಂಟನ್ನು ಕೂಡ ನಾನು ಬೆಳಗ್ಗೆ ಕೇಳಿದ್ದೇನೆ. ಸಾಧ್ಯ ಆದರೆ ಇವತ್ತೇ ಕೊಡಿ ಅಥವಾ ಯಾವಾಗ ಕೊಟ್ಟರು ಕೂಡ ನಾನು ತಕ್ಷಣ ಬರ್ತೇನೆ. ವಿಧಾನ ಪರಿಷತ್ನಲ್ಲಾದಂಥ
ಅಡ್ಡ ಮತದಾನದ ಬಗ್ಗೆ ಇವೆಲ್ಲವನ್ನು ಕೂಡ ವಿವರಿಸಬೇಕು ಅಂತೇಳಿ ನಾನು ಮನವಿಯನ್ನು ಕೂಡ ಮಾಡಿದ್ದೇನೆ. ಅಯ್ಯೋ ಬಿಡ್ರಿ, ಭಾಳ ಜನ ಚಾಣಕ್ಯರನ್ನ ರಾಜ್ಯದ ಜನ ನೋಡಿದ್ದಾರೆ, ನಾವು ಕೂಡ ನೋಡಿದ್ದೀವಿ. ಓಡೋ ಟೈಮಲ್ಲಿ ಓಡ್ತದೆ, ಬೀಳೋ ಟೈಮಲ್ಲಿ ಮುಗುರಿಸಿ ಬೀಳ್ತಾರೆ. ಇದ್ರ ಎದುರಿಸ್ತಕ್ಕಂಥ ಶಕ್ತಿ ನಮಗಿದೇನು ಹೆದರ್ಕೊಂಡು ಓಡೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಭಾರತೀಯ ಜನತಾ ಪಾರ್ಟಿ ನಮ್ಮ ಸಂಘಟನೆ ಇದೆ, ನಮ್ಮ ಸಂಘಟನೆ ಕಾರ್ಯಕರ್ತರ ಶಕ್ತಿ ಇದೆ. ಹೇಗೆ ಬಗ್ಗಿಸ್ಬೇಕು ಬಗ್ಗಿಸ್ತೇವೆ. ಇದೊಂದು ಚುನಾವಣೆಯಿಂದ ಎಲ್ಲವೂ ಕೂಡ ಮುಗಿದೋಗಿಲ್ಲ. ನನ್ನ ಹಣೆ ಬರದಲ್ಲಿ ಬರೆದಿದ್ದನ್ನು ಯಾರೂ ಕೂಡ ತಪ್ಸೋಕ್ಕಾಗೋದಿಲ್ಲ. ಇನ್ನೊಬ್ಬರು ಹಣೆ ಬರದಲ್ಲಿ ಬರೆದಿದ್ದು ನಾನು ಕೂಡ ತಪ್ಸೋಕ್ಕಾಗಲ್ಲ. ಈ ಎಲ್ಲ ಬೆಳವಣಿಗೆಯಿಂದ ವಿಚಲಿತವಾಗಿ ಓಡೋಗ್ತಕ್ಕಂಥ ವಿಜೇಂದ್ರ ನಾನಲ್ಲ. DK ಶಿವಕುಮಾರ್ ಆಗಲಿ ಇನ್ನೊಬ್ಬ ಮುಖ್ಯಮಂತ್ರಿ ಬರಲಿ ಹೆದರ್ಕೊಂಡು ಓಡೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಬಿಜೆಪಿಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ ಈ ಅಡ್ಡ ಮತದಾನ ಅನ್ನೋದು. ಇಲ್ಲಿ ನಾಯಕತ್ವದ ಸವಾಲು ಇಬ್ರು ನಾಯಕರು ಆರ್ ಅಶೋಕ್ ಮತ್ತೆ ವಿಜಯೇಂದ್ರ ಫೇಸ್ ಮಾಡ್ತಾ ಇದ್ರೆ ಈ ಅಡ್ಡ ಮತದಾನ ಮಾಡಿದ್ಯಾರು ಅಂತ ಹೆಂಗ್ ಫೈಂಡ್ ಔಟ್ ಮಾಡ್ತಿದ್ದಾರೆ, ವರಿಷ್ಠರಿಗೆ ಏನು ಮಾಹಿತಿಯನ್ನ ಕೊಟ್ಟಿದ್ದಾರೆ, ಮತ್ತೆ ಈಗ ಮೈತ್ರಿ ಅಂದ್ರೆ ಈಗ ಆರ್ ಅಶೋಕ್, ವಿಜಯೇಂದ್ರ, ಕುಮಾರಸ್ವಾಮಿ ಅವರು ಯಾವ ತರ ಚರ್ಚೆ ನಡೆಸ್ತಾ ಇದ್ದಾರೆ ಈ ವಿಷಯವಾಗಿ? ಶರ್ಮಿತಾ, ಕಾಂಗ್ರೆಸ್ನ ಚಾಣಕ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಈ ಒಂದು ತಂತ್ರಗಾರಿಕೆಯಿಂದ ಇಡೀ ಮೈತ್ರಿನೇ ಒಂದು ರೀತಿ ದೊಡ್ಡ ಮಟ್ಟದ ಆಘಾತಕ್ಕೆ ಒಳಗಾಗಿರುವಂತದ್ದು. ಮೈತ್ರಿ ಪಕ್ಷದ ನಾಯಕರು ಇಲ್ಲ ಒಂದ್ ಕಡೆ JDS ನಾಯಕರು ನಿರೀಕ್ಷಣೆ ಮಾಡಿದ್ರು, ಅಂದ್ರೆ ತಮ್ಮ ಪಕ್ಷದ ಅಭ್ಯರ್ಥಿ ಕಣ್ಕಳಿಸಿದ್ರು ಕೂಡ ಇಲ್ಲ ಒಂದ್ ಕಡೆ ಎಷ್ಟು ಮಟ್ಟಿಗೆ ಶಾಸಕರು ತಮ್ಮ ಪರವಾಗಿದ್ದಾರೆ ಅನ್ನೋ ಸಂದೇಶವನ್ನ ತಿಳ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಅಭ್ಯರ್ಥಿಯನ್ನು ಕಳಿಸಿಳಿಸಿದ್ರು. ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದ್ರೆ ಈಗ ಇಲ್ಲಿ ಮುಖ್ಯವಾಗಿ ಏನು ಅಂತಂದ್ರೆ ಬಿಜೆಪಿ ನಾಯಕರಿಗೆ ದೊಡ್ಡ ಮಟ್ಟದ ಆಘಾತ ಉಂಟಾಗಿರುವಂತದ್ದು. ಯಾಕಂದ್ರೆ ಎಲ್ಲ ಒಂದ್ ಕಡೆ ಇಡೀ ದೇಶದಲ್ಲಿ ಮತ್ತೊಂದ್ ಕಡೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಬಿಜೆಪಿ ಗೆಲ್ತಾ ಬರ್ತಾ ಇದೆ. ಈಗ ಕರ್ನಾಟಕದಲ್ಲೂ ಕೂಡ 2028ಗೆ ಗೆಲ್ಲುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಯಾವೊಬ್ಬ ಶಾಸಕರು ಕೂಡ ಬಿಡಬಾರ್ದು, ಎಲ್ಲೊಂದ್ ಕಡೆ ಕಾಂಗ್ರೆಸ್ಗೆ ತಿರುಗೇಟನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ತಂತ್ರಗಾರಿಕೆಯನ್ನ ಮಾಡ್ತಾ ಇರತಕ್ಕಂತ ಒಂದು ಸಂದರ್ಭದಲ್ಲೇ ಈಗ ಆಡಳಿತ ಪಕ್ಷಕ್ಕೆ ಎಲ್ಲೊಂದ್ ಕಡೆ ಅವರಿಗೆ ಬೆಂಬಲವನ್ನು ಕೊಟ್ಟಿರುವಂತದ್ದು, ಅಡ್ಡ ಮತವನ್ನು ಕೂಡ ಮಾಡುವಂತದ್ದು. ಹಾಗಾಗಿನೇ ಈ ಒಂದು ವಿಚಾರವನ್ನ ಈಗ ಸದ್ಯಕ್ಕೆ ಜೀರ್ಣಿಸಿಕೊಳ್ಳಕ ಆಗದ ಇರೋದು ಒಂದು ಪರಿಸ್ಥಿತಿಯಲ್ಲಿ ರಾಜ್ಯದ ಬಿಜೆಪಿ ನಾಯಕರು ಬಂದಿದ್ದಾರೆ. ಹಾಗಾಗಿ ಅಡ್ಡ ಮತದಾನ ಮಾಡಿದಂತ ಶಾಸಕರು ಯಾರು ಅನ್ನೋ ಒಂದು ವಿಚಾರವನ್ನ ಈಗ ಸ್ವತಃ ವಿಜೇಂದ್ರ ಆಗಿರ್ಬೋದು, ಅಶೋಕ್ ಅವರು ನಿನ್ನೆಯಿಂದನೂ ಕೂಡ ಕುಳಿತುಕೊಂಡು ಚರ್ಚೆ ಮಾಡುವಂತ ಕೂಡ ಮುಂದಾಗಿರುವಂತದ್ದು. ಯಾರೆಲ್ಲ ಅನುಮಾನವನ್ನ ಗೊಂಡಿದ್ದಾರೆ, ಯಾರೆಲ್ಲ ಸಂಶಯಗೊಂಡಿರತಕ್ಕಂಥ ಶಾಸಕರು ಯಾರೆಲ್ಲ ಇದ್ದಾರೆ ಅವರಿಗೆ ಫೋನ್ ಮಾಡಿ ಕರೆ ಮಾಡಿ ಅವರಿಂದ ಮಾಹಿತಿಯನ್ನ ತೆಗೆದುಕೊಳ್ಳುವಂತ ಕೂಡ ಮುಂದಾಗ್ತಾ ಇದ್ದಾರೆ. ಅವರು ಎಲ್ಲೊಂದ್ ಕಡೆ ದೇವರ ಮೇಲೆ ಆಣೆ ಮಾಡುವಂತದ್ದು, ಯಾವುದೇ ಕಾರಣಕ್ಕೂ ಕೂಡ ನಾನು ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿಲ್ಲ, ಕಾಂಗ್ರೆಸ್ಗೆ ಮತದಾನವನ್ನ ಮಾಡಿಲ್ಲ ಅನ್ನೊಂದು ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಹಾಗಾಗಿನೇ ಒಂದು ರೀತಿ ರಾಜ್ಯ ಬಿಜೆಪಿ ನಾಯಕರಿಗೆ ಈ ಒಂದು ವಿಚಾರ ದೊಡ್ಡ ಮಟ್ಟದ ಸವಾಲಾಗಿದೆ. ಒಂದ್ ಕಡೆಗೆ ಆಗಾಗಲೇ ಕಾಂಗ್ರೆಸ್ ನಾಯಕರ ಪೆಟ್ಟಿಂದ ಹೊರಗಡೆ ಬರುವಂತದ್ದು, ಮತ್ತೊಂದ್ ಕಡೆ ಎಲ್ಲೊಂದ್ ಕಡೆ ತಮ್ಮ ಪಕ್ಷದ ಆಡಳಿತ ಪಕ್ಷಕ್ಕೆ ಏನು ಅಡ್ಡ ಮತದಾನವನ್ನ ಮಾಡಿದರೆ ತಮ್ಮ ಪಕ್ಷದ ಶಾಸಕರ ಅವರೊಂದು ವಿಚಾರವನ್ನು ತಿಳಿಯೋದ್ರ ಮುಖಾಂತರವಾಗಿ ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಕಳಿಸಿರುವಂತದ್ದು. ಹಾಗಾಗಿನೇ ಈಗ ವಿಜೇಂದ್ರ ಅವರು ನಿನ್ನೆ ದಿನ ಅಶೋಕ್ ಅವರನ್ನ ಭೇಟಿ ಮಾಡೋದ್ರ ಮುಖಾಂತರವಾಗಿ ಚರ್ಚೆ ಕೂಡ ಮಾಡಿದ್ರು. ಈಗ ಮತ್ತೊಮ್ಮೆ ಅಶೋಕ್ ಅವರನ್ನ ಭೇಟಿ ಮಾಡೋದ್ರ ಮುಖಾಂತರವಾಗಿ ಯಾವೆಲ್ಲ ಶಾಸಕರು ಅಡ್ಡ ಮತದಾನ ಮಾಡಿದರೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಮತ್ತೆ ಪಟ್ಟಿಯನ್ನು ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಹೈಕಮಾಂಡ್ ನಾಯಕರು ಕೂಡ ಈಗಾಗಲೇ ಸಲ್ಲಿಕೆ ಮಾಡುವಂತ ಕೂಡ ಮುಂದಾಗಿದ್ದಾರೆ. ಬರುವಂತ ದಿನಗಳಲ್ಲಿ ಆ ಒಂದು ಶಾಸಕರು ಯಾವುದೇ ಕಾರಣಕ್ಕೂ ಕೂಡ ಅಂದ್ರೆ ಬಿಜೆಪಿ ಹೊರತುಪಡಿಸಿ ಬೇರೆ ಪಕ್ಷಕ್ಕೆ ಹೋದ್ರೂ ಕೂಡ ಅಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಬಹುದು. ಆ ಒಂದು ನಿಟ್ಟಿನಲ್ಲಿ ಒಂದು ರೀತಿ ಶಿಸ್ತು ಕ್ರಮವನ್ನ ಜರುಗಿಸುವಂತ ನಿಟ್ಟಿನಲ್ಲಿ ಇದೀಗ ರಾಜ್ಯ ಬಿಜೆಪಿ ನಾಯಕರು ಮುಂದಾಗಿರುವಂತದ್ದು. ಶರ್ಮಿತಾ, ಫಾಲೋ ಮಾಡೋಣ.